ನಾಳೆನೇ ಬ್ಯಾಂಕಿಗೆ ಹೋಗಿ ಕಟ್ಬಿಟ್ರೆ ಪೂರ್ತಿ ದುಡ್ಡು ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಬೇಬಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಡ್ತೀವಿ. ಏನಾಯ್ತು ಹೇಳೋ, ಅಮೌಂಟ್ ಆಗಿದೆ ಅಲ್ವಾ? ಅಣ್ಣ ಅವ್ನು ಯಾವನೋ ನಿಂಗೆ ಮೋಸ ಮಾಡ್ಬಿಟ್ಟಿಯಣ್ಣ. ಇದು ಫೇಕ್ ಚೆಕ್ಕು, ಇದ್ರಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. 9 ಲಕ್ಷ ಚೆಕ್ಕು ಸರ್. ಪ್ಲೀಸ್ ಒಂದ್ಸಲ ನನಗೋಸ್ಕರ ರೀಚೆಕ್ ಮಾಡಿ ಸರ್ ಪ್ಲೀಸ್. ಆ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ ರೀ. ಇದೇ ತರ ಲಾಸ್ಟ್ ಮಂತ್ ಕೂಡ ಇಬ್ರು ಬಂದಿದ್ರು. ನೀವು ಅವ್ರ ತರ ಯಾಮಾರಿದ್ದೀರ ಅನ್ಸತ್ತೆ. ಏನ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಹಾಗೆ ಬಂದೆ ಬ್ರೋ. ಸಿಗರೇಟ್ ಕೊಡ ಕೊಡ. ಯಾಕ ಡಲ್ ಆಗಿದ್ಯಾ? ಹಾಗಿಲ್ಲ ಬ್ರೋ. ನೆನ್ನೆಯಿಂದ ನೋಡ್ತಾ ಇದ್ದ ನಾನು, ಯಾಕೋ ಟೆನ್ಷನ್ ಅಲ್ಲಿ ಇದೆಯಾ? ಏನಿಲ್ಲ ನೋಡ, ನೀನು ಈಗ ಸ್ವಲ್ಪ ದುಡಿತಾ ಇದೆಯಾ. ದುಡ್ಡು ತಂದು ಮನೆಯವ್ರಿಗೆ ಕೊಟ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡಬೇಕು. ಕೇಳ್ತಾರಲ್ಲ ಬ್ರೋ. ಕೇಳ್ತಾರೆ ಅಂತ ಕೊಟ್ಬಿಡೋಕ್ಕಾಗುತ್ತಾ? ಲೆಕ್ಕಾಚಾರ ತಪ್ಪೋಗ್ಬಿಡುತ್ತೆ. ಏನು ಹಂಗೆ ನೋಡ್ತಿದ್ಯಾ? ವ್ಯವಹಾರ ಸಂಬಂಧ ಎರಡಕ್ಕೂ ದುಡ್ಡು ಬೇಕು. ಮನುಷ್ಯ ದುಡ್ಡು ಅಂದರೆ ಅವನಿಗೆ ದುರಾಸೆ ಅಂತಾರೆ. ಅದೇ ಮನುಷ್ಯನ ಹತ್ರ ದುಡ್ಡು ಇಲ್ಲ ಅಂದರೆ ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತಾರೆ. ದುಡ್ಡಿದ್ರೇನೆ ಬೆಲೆ ಜಾಸ್ತಿ ಕಣ. ಆ ದುಡ್ಡು ಉಳಿಸೋದಕ್ಕೆ ಒಂದಷ್ಟು ಸುಳ್ಳು ಹೇಳ್ಬೇಕಾಗುತ್ತೆ. ತಪ್ಪೇನು? ನಾನು ಸುಳ್ಳು ಹೇಳಿದ್ದಕ್ಕೇನೆ 4 ಕಾಸು ಉಳಿಸಿರೋದು. ಉಳಿತಾಯ ಉಳಿತಾಯ ಅಂದ್ರೆ ದುಡ್ಡು ಉಳಿಸ್ಬೇಕು ಅಂತ, ಸಾಲ ಸೋಲ ಮಾಡಿ ದುಡ್ಡು ಉಳಿಸ್ಬೇಕು ಅಂತ. ರೀ ಆಯ್ತೇನ್ರಿ? ಲೇಟ್ ಆಗ್ತಿದೆ. ನಂದಾಯ್ತು. ನೀನ್ ರೆಡಿನಾ? ಹ್ಞೂ ನಾನು ರೆಡಿ. ಸರಿ, ನಿಂದಾದ್ರೆ ಬಾಗಿಲಾಕೊಂಡು ಹೊರಗಡೆ ಇರು. ಸರಿ, ಬೇಗ ಬನ್ನಿ ಆಯ್ತಾ? ಸರಿ ಹೋಗು. ಇನ್ನೊಂದು 20,000 ಹಾಕಿಬಿಟ್ರೆ 5 ಲಕ್ಷ ಹಾಕ್ಬಿಡುತ್ತೆ. 5 ಲಕ್ಷ. ತಾಯೇ, ನಾನು ಬಿಟ್ಟು ಹೊಡೋಗ್ಬೇಡಪ್ಪ. ಕೊಡಮ್ಮ, ಇನ್ನೂ ಜಾಸ್ತಿ ಮಾಡಮ್ಮ ದುಡ್ಡನ್ನ. ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಹಾಗೆ ಸುಮ್ಮನೆ ಸರಳ ಕೇಳಿದೆ ಅಷ್ಟೇ. ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಇವಾಗ ಒಂದು ಶಾರ್ಟ್ ಬ್ರೇಕ್ ತಗೊಂಡೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೌದಾ? ಸರಿ ಸರಿ ಬೇಬಿ, ಆದಷ್ಟು ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ, ಬಾಯ್. ಹಬ್ಬ, ಸದ್ಯ ಇವಳ ಬಗ್ಗೆ ಯೋಚನೆ ಇಲ್ಲ.
ಅಣ್ಣನ ಕೇಳ್ತೀನಿ. ಯಾರೇ ಹರೀಶ ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ನಾವಿಲ್ಲಿ ಪೂಜೆ ಮಾಡ್ತಿರೋದು ಏನಾದ್ರು ಗೊತ್ತಾಯ್ತಾ ಅವನಿಗೆ? ನೀವ್ ಹಿಂಗ್ ತಡ ಮಾಡಿದ್ರೆ ಅವನಿಗೆ ಇನ್ನೂ ಡೌಟ್ ಬರುತ್ತೆ. ಬೇಗ ಎತ್ತಿ ಏನು ಅಂತ ಕೇಳಿ. ಹಲೋ ಹೇಳ. ಬ್ರೋ ಏನಿಲ್ಲ, ಎಷ್ಟೊತ್ತಿಗೆ ಬರ್ತೀಯ ಮನೆಗೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಯಾಕೋ ಈಗ ಕೇಳ್ತಿದ್ಯಾ? ಈಗ ತಾನೇ ಮನೆಯಿಂದ ಬರ್ತಾ ಇದ್ದೀನಿ, ಆಗ್ಲೇ ಎಷ್ಟೊತ್ತಿಗೆ ವಾಪಸ್ ಬರ್ತೀಯಾ ಅಂತ ಕೇಳ್ತಿದ್ಯಾ? ಯಾಕೆ ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಇಲ್ಲ ಬ್ರೋ, ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಹಾಗೆ ಕೇಳೋಣ ಅನ್ನಿಸ್ತು. ಎಷ್ಟೊತ್ತಿಗೆ ಬರ್ತಿದ್ಯಾ? ಅದೇ ನನಗೆ ಸ್ವಲ್ಪ ಹುಷಾರಿಲ್ವಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆಮೇಲೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ. ಒಂದು 4-5 ಗಂಟೆ ಆಗುತ್ತೆ ಕಣ. ಓ ಹೌದಾ, ಸರಿ ಸರಿ, ನೀನು ಆರಾಮಾಗಿ ಮುಗಿಸ್ಕೊಂಬಾ, ನಿಧಾನಕ್ಕೆ ಬಾ. ಹಾಂ ಓಕೆ. ಏನಂತೆ? ಏನೋ ಸರಿ ಕೂತ್ಕೋ ಬಾ, ಲೇಟ್ ಆಗುತ್ತೆ. ಸದ್ಯ ಇವನು ಬರೋದು ಲೇಟ್ ಆಗತ್ತಂತೆ.